ತೀರ್ಥಹಳ್ಳಿ. ತೀರ್ಥಹಳ್ಳಿಗ ಈ ಕಡೆ ಸೀದಾ ಒಂದೇ ರೂಟ್ ಶಿವಮೊಗ್ಗ. ಹಾಂ, ಎಲ್ಲ ಟರ್ನ್ ಹೋಗೋದು. ಬಟ್ ನಾನು ಶಿವಮೊಗ್ಗಕ್ಕೆ ಹೋಗಲ್ಲ, ಅದ್ರ ಒಳಗಡೆ ಹೋಗ್ತೀನಿ ಅದಕ್ಕೆ. ತೀರ್ಥಹಳ್ಳಿಗೆ ಹೋಗುತ್ತಾ? ಹಾಂ, ಮೈಸೂರಿಂದ ತೀರ್ಥಹಳ್ಳಿ ಊರಿಗೆ. ಬಾಯ್ ಬಾಯ್. ನಾನು ಊರಿಗೆ ಹೊರಡ್ತಾ ಇದ್ದೀನಿ. ಬೇಜಾರಾಗ್ತಾ ಇದೆಯಾ ವಿಶಾಖ? ಇವರಿಗೆಲ್ಲ ಬೇಜಾರಾಗತ್ತೆ ನಾನು ಊರಿಗೆ ಹೊರಡ್ತಾ ಇರೋದು. ಅವ್ರಿಗೆ ಮನ್ಸಲ್ಲೇ ಖುಷಿಯಾಗಿದೆ. ಸಾರಿ, ಮನ್ಸಲ್ಲೇ ಕಟ್ ಮಾಡಿ. ಯಾರಿಗೆ ಬೇಜಾರಾಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ, ಬಟ್ ಆದರೆ ನಮ್ಮ ಗುಂಡುಗೆ ಮಾತ್ರ ಹೆವಿ ಬೇಜಾರಾಗುತ್ತೆ. ನೋಡಿ ಇವಳಿ ಅಬ್ಬಬ್ಬಬ್ಬ ಜಲಸ್ಸು. ಏಯ್, ಮನೇಲಿ ಗೊತ್ತಾ ಹೋಗೋದು? ನಮ್ಮ ಮನೇಲಿ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಕೊಡ್ತಾ ಇರೋದು ನಾನು. ಗಾನಿಗೆ ಸರ್ಪ್ರೈಸ್ ಇಲ್ಲ, ಗಾನಿಗೆ ಸರ್ಪ್ರೈಸು, ರಾಕಿಗೆ ಸರ್ಪ್ರೈಸು, ಅಪ್ಪ ಅಮ್ಮಂಗೆ. ನನ್ನ ಗಾಡಿ ಇಲ್ಲಿ ನೋಡಿ ಫುಲ್ ಗಲೀಜಾಗಿ ಹೋಗಿದೆ ಇಲ್ಲೆಲ್ಲ. ಇವಾಗ ಊರಿಗೆ ಹೊರಟ್ರು ಗಲೀಜಾಗುತ್ತೆ, ಬಿಕಾಸ್ ಅಷ್ಟು ಮಳೆ ಬರ್ತಾ ಇದೆ ಅಲ್ಲಿ. ಇಲ್ಲಿಂದ ಹೊರಡ್ಬೇಕಾದ್ರೆ ಒಂದು ಸ್ವಲ್ಪ ಕ್ಲೀನಾಗಿರ್ಬೇಕು, ಕ್ಯೂಟಾಗಿರಬೇಕು ಅಂಥೇಳಿ ನಾನು ಪವರ್ ಆಗಿ ಬಂದು ಇಲ್ಲಿ ವಾಶ್ ಮಾಡಬೇಕು. ನಾನೇ ವಾಶ್ ಮಾಡಬೇಕು. ಎಷ್ಟು ಪಳ 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 ಹೊಡಿತಾ ಇದೆ ಅಂದರೆ ಎಷ್ಟು ಕ್ಯೂಟಾಗಿದೆ. ಇವಾಗ ಮೈಸೂರಿಂದ ತೀರ್ಥಹಳ್ಳಿಗೆ ಹೊರಟಿದ್ದೀನಿ. ಆಲ್ಮೋಸ್ಟ್ 280 ಕಿಲೋಮೀಟರ್ಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಬೆಳಿಗ್ಗೆ ಮುಂಚೆ ಊರಿಗೆ ಹೊರಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಹೇಳೋಕ್ಕಾಗಲಿಲ್ಲ. ಪ್ರಾಬಬ್ಲಿ ಬೈಸ್ಕೋತೀನಿ ಯಾಕೆ ಒಬ್ಬಳೇ ಬಂದೆ ಅಂಥೇಳಿ. ಲೆಟ್ಸ್ ಸಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಯಾ, ಫುಲ್ ರೆಡಿ, ಲೆಟ್ಸ್ ಗೋ. ಒಂದು ಗಿಫ್ಟ್ ಕೊಟ್ಟಿದ್ದಾರೆ, #ಗೌರಮ್ಮ. ವಾವ್, ಓಹೋ ಸೋ ಕ್ಯೂಟ್. ವಾವ್, ಕ್ಯೂಟ್ ಸ್ಟಿಕ್ಕರ್ಸ್. ಥ್ಯಾಂಕ್ ಯು ಸೋ ಮಚ್. ಚಿರಂತ್ ಗೌಡ, ಥ್ಯಾಂಕ್ ಯು ಚಿರಂತ್ ಗೌಡ. ಪೆಟ್ರೋಲ್ ಹಾಕ್ಸ್ಬೇಕು. ಸೊ ಆಲ್ ರೆಡಿ, ಎಲ್ಲ ರೆಡಿ ಆಗಿದೆ. ಇವಾಗ ಇನ್ನೇನಿಲ್ಲ, ಹೋಗೋದಂದು ಬಾಕಿ. ಆಲ್ರೆಡಿ 12:30 ಆಗಿದೆ. ಫುಲ್ ಟ್ಯಾಂಕ್. ಇದು KRS ಡ್ಯಾಮು. ಮೈಸೂರಲ್ಲಿ ಮಳೆನೇ ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಫುಲ್ ಆಗಿರೋದಿಲ್ಲೆಲ್ಲ. ನಮ್ಮೂರಲ್ಲಿ ಮಳೆ ಬರ್ತಿದೆಪ್ಪ. ಇದು ಯಾವ ಊರು ಅಂತಲೇ ಗೊತ್ತಾಗ್ತಿಲ್ವಲ್ಲ. KR ಪೇಟೆ ಅಂತ, ಮಂಡ್ಯ ಜಿಲ್ಲೆ KR ಪೇಟೆ. ಚನ್ನರಾಯಪಟ್ಟಣಕ್ಕೆ ಬಂದೆ ಫೈನಲಿ. ಇವಾಗ ತಿನ್ನೋಕ್ಕೆಲ್ಲರೂ ಹೋಗಲೇಬೇಕು, ಇಲ್ಲಾಂದರೆ ನಂಗೆ ಆಗೋದೇ ಇಲ್ಲ. ಇಲ್ಲಿ ಹೋಟೆಲ್ ಸಮೃದ್ಧಿ ಗ್ರ್ಯಾಂಡಿಗೆ ಬಂದಿದ್ದೀನಿ. ಹೆಚ್ಚಿ ಊಟ ಮಾಡೋಣ, ಹಸು ಆಗ್ತದೆ ನನಗೆ. ಎಲ್ಲೊಂದು ಕಡೆ ವೆಜ್ ಅಂತ ನೋಡಿದೆ, ಅದಕ್ಕೆ ಸಿಕ್ತು. ಲೆಟ್ಸ್ ಗೋ. ಬೆಳಿಗ್ಗೆ ಮುಂಚೆ ಹೊರಟಿದ್ದಿದ್ರೆ ಇಷ್ಟೊಂದು ಸುಸ್ತಾಗ್ತಿರ್ಲಿಲ್ವೇನೋ. ಇವಾಗ ಸ್ವಲ್ಪ ಬಿಸಿಲಿಗೆ ತುಂಬ ಸುಸ್ತಾಯಿತು. ಇನ್ನು ಇಲ್ಲಿಂದ ಮೋಸ್ಟ್ಲಿ ಥರ ಮೋಡ ವೆದರ್ ಇರ್ಬೋದು. ಎಷ್ಟು ವರ್ಷದ ಆಸೆ ಒಂದು ಬೈಕ್ ತಗೊಂಡು ಈ ಥರ ನಮ್ಮೂರಿಗೆ ನಾನು ಒಂದು ಬ್ಲಾಗ್ ಮಾಡಿಕೊಂಡು. ನಾನು ಅರಸೀಕೆರೆ ಮತ್ತು ಚನ್ನರಾಯಪಟ್ಟಣ ಮಿಡಲಲ್ಲಿದ್ದೀನಿ. ಇಲ್ಲಿಂದ ಹೋಗ್ಬೇಕಾ ಮೇಲ್ಗಡೆಗೆ? ಇಲ್ಲಿ ಕ್ಲೋಸ್ ಆಗಿದೆಯಾ? ಹಿಂಗೆ ಹೋಗೋಕ್ಕಾಗತ್ತಾ? ಎಂಥ ರೋಡ್ ಇದು! ನಾನು ಯಾವುದೋ ಹಳ್ಳಿ ಪಳ್ಳಿ ಸಿಗುತ್ತೆ ಅಂದ್ಕೊಂಡೆ. ಕ್ರೇಜಿ ಇದೆ, ಕ್ರೇಜಿ. ಶಿವಮೊಗ್ಗ. ಇಷ್ಟು ದಿನ ನಾನು ಬೆಂಗಳೂರು ಟು ತೀರ್ಥಹಳ್ಳಿ ನಾನು ಕಾರಲ್ಲಿ ಹೋಗಿದ್ದೀನಿ ಬಿಟ್ಟರೆ ಮೈಸೂರಿಂದ ಹೋಗಿಲ್ಲ. ನಾನು ಟಾಪ್ ಸ್ಪೀಡ್ ಚೆಕ್ ಮಾಡಬೇಕಲ್ಲ ಇದ್ರದ್ದು.
ಸಾಂಗ್ ಚೇಂಜ್ ಮಾಡಬೇಕು. ಯಾವುದೋ ಸ್ಲೋ ಸಾಂಗ್ ಹಾಕೊಂಡ್ಬಿಟ್ಟಿದ್ದೀನಿ ಕಿವಿಗೆ. ಇಲ್ಲಿ ಟೀಗೆ ನಿಲ್ಸಿದ್ದೀನಿ ಇವಾಗ. ಥ್ಯಾಂಕ್ ಯು. ಚೆನ್ನಾಗಿದೆ ಕಾಫಿ ಕೊಡೋ. ಹಾಂ, ಜೀಪೆಲ್ಲ ಓಡಿಸ್ತೀನಿ. ನಿಮ್ಮ ಹೆಸರು? ಓಕೆ, ನೋಡ್ತೀನಿ. ಸಪೋರ್ಟ್ ಮಾಡಿ, ನೀವು ಹೇಳಿ ನಮ್ಮ ಕಡೆ. ಡನ್, ನೋಡ್ತೀನಿ. ಅವ್ರು ನಾಚ್ಕೊಂಡ್ಬಿಟ್ಟವ್ರು. ಹೌದಾ? ಬಾಯ್. ವೆಲ್ಕಮ್ ಟು ಮಲ್ನಾಡ್. ವೆಲ್ಕಮ್ ಟು ಮಲ್ನಾಡ್. ಮಳೆ ಸ್ಟಾರ್ಟ್ ಆಯ್ತು. ವೆಲ್ಕಮ್ ಟು ಮಲ್ನಾಡ್ ಅನ್ನೋ ಜೊತೆಗೆ ಮಳೆ ಸ್ಟಾರ್ಟ್ ಆಗೋಯ್ತು. ರೂಟ್ ನೋಡ್ರಿ. ಮೈ ಗಾಡ್, ಐ ಮಿಸ್ ದಿಸ್ ಸೋ ಮಚ್. ದಿಸ್ ಫೀಲ್ ಸೋ ಗುಡ್. ಗೊತ್ತಾ, ಏನು ಸಖತ್ತಾಗಿದೆ. ಸದ್ಯದಲ್ಲೇ 3,000 ಆಗುತ್ತೆ ಗಾಡಿ ಕಿಲೋಮೀಟರ್ಸ್. ಅದೊಂದು ಪ್ಲಸ್ ಪಾಯಿಂಟು. ಮಳೆ ಸಿಗ್ತಾ ಇಲ್ಲ ನನಗೆ. ತುಂಬ ಮಳೆ ಬಂದುಬಿಟ್ಟಿದ್ರೆ ಕಾಣಿಸ್ತಾನೆ ಇರಲಿಲ್ಲ, ರೋಡು ಕಾಣಿಸ್ತಾ ಇರಲಿಲ್ಲ. ನಂಗೆ ವೈಸರ್ ಅಂತೂ ಒರ್ಸ್ಕೊಂಡು ಸಾಕಾಗ್ತಿತ್ತು. ಇನ್ನೊಂದೇನು ಖುಷಿ ಗೊತ್ತಾ ನನಗೆ, ನನ್ನ ಗಾಡಿನ ತೀರ್ಥಹಳ್ಳಿಗೆ ತೊಗೊಂಡು ಹೋಗ್ತಾ ಇರೋದು ಫಸ್ಟ್ ಟೈಮ್. 09 ಅಂತ ಇಟ್ಟಿದ್ರು, 9009ಗೆ ಸೂಟ್ ಆಗ್ತಾ ಇತ್ತು. ಬಟ್ ಸ್ಟಿಲ್ ಮಲೆನಾಡು, ಶಿವಮೊಗ್ಗ ಬೇಕು ಅಂತಲೇ ನಾನು K14 ಅಂತ ಇಟ್ಟಿದ್ದು. ನಾನು ಸೀರಿಯಸ್ಲಿ ಸೋಲೋ ರೈಡ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಜಸ್ಟ್ ಗೋ ವಿತ್ ದ ಫ್ಲೋ. ನೀವೇನು ಥಿಂಕಿಂಗ್ ಇರುತ್ತೆ, ರೈಡ್ ಎಂಜಾಯ್ ಮಾಡ್ತೀರಾ. ಈವನ್ ಗ್ರೂಪ್ ರೈಡು ಚೆನ್ನಾಗಿರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಸಮ್ಟೈಮ್ಸ್ ಸೋಲೋ ಇಸ್ ಪರ್ಫೆಕ್ಟ್. ಮಲ್ನಾಡು ಬಂದ ತಕ್ಷಣ ಗೊತ್ತಾಗುತ್ತೆ, ಲೈಕ್ ಆ ವೈಬ್ ಗೊತ್ತಾಗ್ಬಿಡುತ್ತೆ. ಒಂಥರ ಚಳಿ, ಒಂಥರ ಗಾಳಿ, ಅದು ಒಂಥರ ತಂಪು ಗಾಳಿ ಅಂತ ಅನ್ಕೊಳ್ಳಿ. ಈವನ್ ಆ ಕಡೆ ಎಲ್ಲ ಮಳೆ ಬಂದರೂ ಕೂಡ ಇಷ್ಟು ತಂಪಾಗಲ್ಲ. ಬಟ್ ಇಲ್ಲಿ ಮಳೆ ಬಂದರೂ ತಂಪು, ಇಲ್ಲೊಂದು ಸ್ವಲ್ಪ ಸೆಕೆ ಇರುತ್ತೆ. ಬಟ್ ಇಟ್ಸ್ ಫೈನ್. ಬಟ್ ಇವಾಗಂತೂ AC ಆಗ್ದಂಗಿದೆ. ಓ, ತೀರ್ಥಹಳ್ಳಿ ಬಂದ್ವಿ. ಫೈನಲಿ ತೀರ್ಥಹಳ್ಳಿ. ಹಲೋ, ಎಲ್ಲಿದ್ಯಪ್ಪಯ್ಯ? ಪಾರ್ಸೆಲ್ ಬಂದಿತ್ತು, ಇಸ್ಕೊಳ್ಳೋ. ಅಲ್ಲೊಂದು ಪಾರ್ಸೆಲ್ ಬರುತ್ತೆ, ತಾಳು ಹೇಳ್ತೀನಿ ಅವ್ರಿಗೆ ಕಾಲ್ ಮಾಡಿ. ನಮ್ಮಪ್ಪನೂ ಒಳ್ಳೆದಾರೆ, ವೀಡಿಯೋ ಮಾಡು ಸರಿಯಾಗಿ. ಅಲ್ಲ, ಬೈಕಲ್ಲಿ ಬಂದಿದೆಯಲ್ಲ ಅಲ್ಲಿಂದ. ಮತ್ತೇನು ಇವಾಗ ಅಪ್ಪ ಅಮ್ಮಂಗೂ ಗೊತ್ತಿಲ್ಲ. ಎಷ್ಟೊತ್ತಿಗೆ ಹೊರಟಿದ್ದೀರಾ? ನಾನು ಅಲ್ಲಿಂದ 1 ಗಂಟೆ ಆಗಿತ್ತು ಮಧ್ಯಾಹ್ನ. ಲಾಂಗ್ ಡ್ರೈವ್ ಬಂದ್ಬಿಟ್ರೆ ನಂಗೆ ಹೆದರಿಕೆ. ಎಂತ ಹೆದರಿಕೆ?
ನಾನೇ ಸರ್ಪ್ರೈಸು ಅಲ್ಲ ಆಟ ಸಾಮಾನು ಸರ್ಪ್ರೈಸ್ ನಾ ಹೇಳಿದ್ನಲ್ಲ. ಮನೇಲಿ ಇರೋದೆಲ್ಲ ಕುತ್ಕೊಂಡು ಮಾರು ಕೊಡ್ತೀನಿ. ಹೇಗನ್ನಿಸ್ತು ಅಲ್ಲಿಂದ ಬಂದಿದ್ದು ಸೋಲೋ ರೈಡ್? ಏನೋ ಒಂಥರ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಹೆಂಗಿರ್ಬೋದು ಏನೋ ಅಂತ ಅನ್ಕೊಂಡು ಇಷ್ಟು ಲಾಂಗ್ ಬಂದಿದ್ದು ಸೋಲೋ ಫಸ್ಟ್ ಟೈಮ್ ನಾನು. ಬಯಸ್ಕೊತೀನಿ ಅಂತ ಅನ್ಕೊಂಡೆ, ಬಯಸ್ಕೊಂಡಿಲ್ಲ. ಶಾಕ್ ಆಯ್ತು ಅವರಿಗೆ. ಇವಾಗ ಮನೆಗೆ ಬಂದಾಯ್ತು. ಇವಾಗ ಸ್ವಲ್ಪ ರೆಸ್ಟ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್ 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 ಹೇಳಿ.